ಮಾನಸ್ ಪೇಜಸ್ಸಿಗೆ ಎಂದಿನಂತೆ ಸ್ವಾಗತ. ಮನೆಯ ಸುತ್ತಮುತ್ತ ಸ್ವಲ್ಪ ಜಾಗ ಇದ್ದರೆ ಹೂವು, ಹಣ್ಣು, ತರಕಾರಿ ಈ ಥರ ಏನಾದ್ರು ಬೆಳೆದ್ರೆ ನಮಗೆ ಸ್ವಲ್ಪ ಹಣದ ಉಳಿತಾಯನೂ ಆಗುತ್ತೆ. ಜೊತೆಗೆ ಕೆಮಿಕಲ್ ಫ್ರೀ ತರಕಾರಿ, ಹಣ್ಣುಗಳನ್ನು ತಿನ್ಬೋದು. ನಮ್ಮ ಮನೆ ಸುತ್ತ ಸ್ವಲ್ಪ ಇರೋ ಜಾಗದಲ್ಲಿ ನಾನು ಪಪ್ಪಾಯ, ಬಾಳೆ, ನುಗ್ಗೆ, ಸ್ವಲ್ಪ ಹೂವಿನ ಗಿಡಗಳು, ಅವರೆ ಈ ಥರ ಬೆಳೆದಿದ್ದೀನಿ. ಬಿಡುವಿನ ಸಮಯದಲ್ಲಿ ಗಾರ್ಡನಲ್ಲಿ ಕಳೆಯೋದು ನಂಗೆ ತುಂಬ ಇಷ್ಟ. ಈ ಸಲ ನಾನು ಫಸ್ಟ್ ಟೈಮ್ ಕ್ಯಾರೆಟ್ ಬೆಳೆದೆ. ಅದು ಮಣ್ಣು ಹದ ಮಾಡೋದ್ರಿಂದ ಹಿಡಿದು ಕ್ಯಾರೆಟ್ ಹಾರ್ವೆಸ್ಟ್ ಮಾಡೋ ತನಕನೂ ಪ್ರತಿ ಹಂತದಲ್ಲೂ ವಿಡಿಯೋ ಮಾಡಿದ್ದೆ. ತುಂಬ ಖುಷಿಯಾಯಿತು ಪ್ರತಿ ಹಂತದಲ್ಲೂ ನನಗೆ. ಅದು ಮಾರ್ಕೆಟಲ್ಲಿ ಸಿಗೋ ಅಷ್ಟು ಚೆನ್ನಾಗಿರೋ ಶೇಪಲ್ಲಿ ಕ್ಯಾರೆಟ್ ಏನು ಬೆಳೆದಿಲ್ಲ, ಅಷ್ಟವಕ್ರ ಥರ ಬೆಳೆದಿದೆ. ಆದರೆ ತಿನ್ನೋಕ್ಕೆ ತುಂಬ ರುಚಿಯಾಗಿತ್ತು, ತುಂಬ ಟೇಸ್ಟಿ ಇದೆ ಅಂತ ಮನೆಯಲ್ಲಿ ಎಲ್ಲರೂ ಹೇಳಿದರು. ನಿಮ್ಮ ಮನೆಯಲ್ಲೂ ಸ್ವಲ್ಪ ಜಾಗ ಇತ್ತು, ಮನೆ ಸುತ್ತಮುತ್ತ ಜಾಗ ಇತ್ತು ಅಂದರೆ ನೀವು ಕ್ಯಾರೆಟ್ ಬೀಜನ ಅಂಗಡಿಯಿಂದ ತಂದು ಬೆಳಿಬೋದು. ಅದೇನು ತುಂಬ ಕಷ್ಟದ ಕೆಲಸ ಅಲ್ಲ. ಇದು ನಮ್ಮನೆ ಪಕ್ಕದಲ್ಲಿರೋ ಜಾಗದಲ್ಲಿ ನಾನು ಬೆಳೆದಿರೋ ಬೇರೆ ಬೇರೆ ಟೈಪಿನ ಗಿಡಗಳು. ಈಗ ಇಲ್ಲಿ ನಾನು ಈ ಜಾಗವನ್ನು ಕ್ಯಾರೆಟಿಗೆ ಅಂತ ಕಳೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನು ಇದನ್ನು ನೆಲ ಹದ ಮಾಡಬೇಕು, ಅಂದರೆ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿ ಬೀಜ ಬಿತ್ತಬೇಕು ಇದಕ್ಕೆ. ಇವೆರಡು ಸ್ವೀಟ್ ಕಾರ್ನ್ ಗಿಡಗಳು, ಚಿಕ್ಕದಾಗಿ ಬಂದಿದೆ ಇನ್ನೂ ಗಿಡ. ನಾನೀಗ ಮಣ್ಣೆಲ್ಲ ಕೊಚ್ಚಿ ಲೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಕಲ್ಲು, ಏನಾರು ಕಸ ಇದ್ದರೆ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಆಚೆ ಗುಂಡ ಆ ಕಡೆ ಹೋಗು. ನೋಡಿ, ನಮ್ಮ ಬೆಕ್ಕು ಬಂದಿದೆ, ಅದಕ್ಕೆ ಆಚೆ ಹೋಗಂದ್ರೂ ಹೋಗ್ತಾ ಇಲ್ಲ. ನೋಡಿ, ನಿನ್ನೆ ಮಳೆ ಬಂದು ಮೆದುವಾಗಿದೆ ಮಣ್ಣು, ಸ್ವಲ್ಪನೇ ಕೊಚ್ಚಿದ್ರೆ ಸಾಕಾಯಿತು. ಇದಕ್ಕೆ ನಾನಿವತ್ತು ಕ್ಯಾರೆಟ್ ಹಾಕ್ತೀನಿ. ಕ್ಯಾರೆಟು 3 ತಿಂಗಳ ಬೆಳೆ, ವರ್ಷದ ಯಾವ ಸೀಸನ್ನಲ್ಲಾದರೂ ಬೆಳಿಬೋದು. ಆದರೆ ಬೇಸಿಗೆಯಲ್ಲಿ ಕ್ಯಾರೆಟ್ ಚೆನ್ನಾಗಿ ಬರೋದಿಲ್ಲ. ಈ ಮಣ್ಣಿಗೆ ನಾನು ಸೆಗಣಿ ಗೊಬ್ಬರ ಮತ್ತು ಕಹಿಬೇವಿನ ಹಿಂಡಿನ ಸೇರಿಸಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೋಡಿ, ನಾನಿಲ್ಲಿ ಕ್ಯಾರೆಟ್ ಬೀಜ ತೊಗೊಂಡಿದ್ದೀನಿ. ಇದು ಸಹಜ ಸೀಡ್ಸ್ ಮೈಸೂರು ಅವ್ರದ್ದು ಆರ್ಗ್ಯಾನಿಕ್ ಸೀಡ್ಸ್ ಇದು. ಜೊತೆಗೆ ಮರಳು ತೊಗೊಂಡಿದ್ದೀನಿ. ನೋಡಿ, ಒಂದು ಬೌಲಲ್ಲಿ ಮರಳು ತೊಗೊಂಡಿದ್ದೀನಿ. ಈ ಮರಳನ್ನು ಕ್ಯಾರೆಟ್ ಬೀಜ ಜೊತೆ ಮಿಕ್ಸ್ ಮಾಡಿ ಇಲ್ಲಿ ಚೆಲ್ತೀನಿ. ಆವಾಗ ಈವನ್ನಾಗಿ ಗಿಡ ಹುಟ್ಟುತ್ತೆ. ಕ್ಯಾರೆಟ್ ಬೀಜ ತುಂಬ ಚಿಕ್ಕದಾಗಿರುತ್ತೆ, ಅದು ಕೈಗೆ ಅಂಟ್ಕೊಳ್ಳುತ್ತೆ, ಒಂದೇ ಕಡೆ ಬೀಳುತ್ತೆ. ಅದಕ್ಕೆ ಹೀಗೆ ಮಾಡ್ತೀನಿ, ಮರಳ ಜೊತೆ ಮಿಕ್ಸ್ ಮಾಡಿ. ನೋಡಿ, ಕ್ಯಾರೆಟ್ ಬೀಜ ಹೀಗಿದೆ, ಜೀರಿಗೆ ಇದ್ದಂಗಿದೆ. ಇದನ್ನೀಗ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ, ಮರಳ ಜೊತೆ. ನೋಡಿ, ಎಲ್ಲ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನೀಗ ಹೀಗೆ ಮರದ ಜೊತೆ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಇಲ್ಲೇನು ಮಣ್ಣು ಲೂಸ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಸ್ವಲ್ಪನೇ ಚೆಲ್ತೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ. ಈಗ ಕೈಯಲ್ಲಿ ಸ್ವಲ್ಪ ತೆಗೆದು ಹೀಗೆ ಸ್ವಲ್ಪ ಹಾಕ್ತಾ ಬನ್ನಿ.
ಈ ಥರ ಚೆಲ್ತಾ ಬನ್ನಿ. ಆವಾಗ ಸೀಡ್ಸು, ಕ್ಯಾರೆಟ್ ಸೀಡ್ಸು ಈವನ್ ಆಗಿ ಬೀಳುತ್ತೆ ಪಾತಿನಲ್ಲಿ. ಇಲ್ಲಾಂದರೆ ಎಲ್ಲ ಒಟ್ಟಿಗೆ ಗುಂಪಾಗಿ ಬೀಜಗಳು ಒಂದೇ ಕಡೆ ಬಿದ್ದು ಗಿಡ ಹುಟ್ಕೊಳ್ಳುತ್ತೆ. ಅದು ಸರಿಯಾಗಿ ಕ್ಯಾರೆಟ್ಗಳು ಬರೋಕ್ಕೆ ಜಾಗ ಇರಲ್ಲ ಅಲ್ವಾ, ಅದಕ್ಕೆ ನೀವು ಹಾಕಬೇಕು. ಕಾಣ್ತಾ ಇದೆಯಲ್ಲ, ಎಲ್ಲ ಇಲ್ಲಿ ಬಿಟ್ಕೊಂಡಿದ್ದೀನಿ. ಈ ಥರ ಮಣ್ಣು ತಗೊಂಡು ಅದ್ರ ಮೇಲೆಲ್ಲ ಹೀಗೆ ತೆಳ್ಳಗೆ ಕವರ್ ಮಾಡಿ ಅವಾಗ ಬೀಜ ಹಾಕಿದ್ವಲ್ಲ ಬೀಜ ಬಿತ್ತಾದಮೇಲೆ ನೀರು ಹಾಕಿದೆ. ಹೀಗೆ ದಿನಕ್ಕೊಮ್ಮೆ ನೀರು ಹಾಕ್ತಾ ಇದ್ದೆ. ಚಿಕ್ಕ ಗಿಡಗಳಿರುವಾಗ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ. ಈಗ ನೋಡಿ ನನ್ನ ಕ್ಯಾರೆಟ್ ಗಿಡಗಳು ಎಷ್ಟು ಹುಲ್ಸಾಗಿ ಬಂದಿದೆ. ಇದು 75 ದಿನಗಳ ಗಿಡಗಳು. ಯಾವಾಗಾದರೂ ಸ್ವಲ್ಪ ಗೊಬ್ಬರ ಹಾಕ್ತಾಯಿದ್ದೆ, ಬಿಟ್ಟರೆ ಬೇಕಾದಾಗ ನೀರು ಹಾಕ್ತಾಯಿದ್ದೆ. ನೋಡಿ ಎಷ್ಟು ಚಂದದ ಹೂಗಳು ಬಿಟ್ಟಿದ್ದಾವೆ, ಬಿಳಿ ಹೂಗಳು. ಇನ್ನೂ ಸ್ವಲ್ಪ ದಿನದಲ್ಲಿ ಇದನ್ನು ಕಟಾವು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕ್ಯಾರೆಟ್ ಗಿಡಗಳಿಗೆ ಆಲ್ಮೋಸ್ಟ್ 80 ಡೇಸ್ ಆಯಿತು. ಕೀಳ್ತಾ ಇದ್ದೀನಿ. ಯಾವ ಥರದ ಕ್ಯಾರೆಟ್ ಬಿಟ್ಟಿದೆ ಅಂತ ನೋಡೋಕ್ಕೆ ನಾನು ತುಂಬ ಇಂಟ್ರೆಸ್ಟಿಂದ ಕಾಯ್ತಾ ಇದ್ದೀನಿ. ಸಣ್ಣದಿದೆ ಅದು ತಾಣ ಹೇಳಿಲ್ಲ. ಕಟ್ಟಾಯ್ತಾ? ಹಾಗೆ ಯಾಕಾಗಿಲ್ಲ? ಅಷ್ಟಾಗಿಲ್ವಾ? ಫಸ್ಟ್ ಟೈಮ್ ಕ್ಯಾರೆಟ್ ಬೆಳೀತಾ ಇರೋದು ನೋಡಿ. ಗಿಡ ಇಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಬೆಳೆದಿದ್ದಂತೂ ಸಾರ್ಥಕ ಆಯಿತು. ಸೊಟ್ಟ ಕ್ಯಾರೆಟ್ ಆದರೂ ರುಚಿ, ಕಲರೆಲ್ಲ ತುಂಬ ಚೆನ್ನಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಹಾಕಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.